ಆನ್ಲೈನ್ ಗೇಮಿಂಗ್ ಕಂಪನಿ ಮೇಲೆ ಕನ್ನಡ ಪರ ಸಂಘಟನೆಯಾದ ನಮ್ಮ ಕರ್ನಾಟಕ ಸೇನೆಯಿಂದ ದಾಳಿ ನಡೆಸಿದ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ. ಬೆಟ್ಟಿಂಗ್ ಕಂಪನಿ ಗೋಲ್ಡನ್ ಏಸಸ್ ಪೋಕರ್ ರೂಮ್ ಸೇರಿದಂತೆ ಪೀಠೋಪಕರಣಗಳು ಧ್ವಂಸ ಮಾಡಿದ್ರು. ಆನ್ಲೈನ್ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯ ಹೋರಾಟಗಾರರು ದಾಳಿ ನಡೆಸಿದ್ರು. ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಗ್ರಾಹಕರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಮುಂದುವರೆದಿದೆ. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಸರ್ಕಾರ ಉಳಿಯಬೇಕಾದ್ರೆ ಗೋದಾನ ಮಾಡುವ ಸ್ಕೀಮ್ ತನ್ನಿ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಹಸುವಿನ ಕೆಚ್ಚಲನ್ನ ಕಟ್ ಮಾಡೋರಿಗೆ ಬೆಂಬಲ ಕೊಡ್ತಾ ಇದ್ದೀರಿ, ಗೋವಿನ ಶಾಪದಿಂದಲೇ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ಒಂದು ಕಾರ್ಯವನ್ನ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಈ ಒಂದು ಘೋಷಣೆ ಮಾಡಿ ಪ್ರತಿ ಹಳ್ಳಿನಲ್ಲೂ ಕೂಡ ಈ ಒಂದು ಗೋವನ್ನ ಪ್ರತಿ ಬಡವರ ಮನೆಗೆ ನಾನು ಕೊಡಂತ ಯೋಜನೆ ತಂದಿದ್ದೀನಿ ಇವತ್ತಿಂದ ಅಂತ ನೀವು ಘೋಷಣೆ ಮಾಡಿದ್ರೆ ಖಂಡಿತ ನಿಮ್ ಸರ್ಕಾರ 5 ವರ್ಷ ನೀವೇ ಇರ್ರಿ, ನಾ ಬೇಡ ಅಂತ ಅನ್ನಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹಸುನ ಯಾರು ಕೆಚ್ಚಲನ್ನ ಕಟ್ ಮಾಡ್ತಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಯಾರು ಗೋವನ್ನ ಕಡಿತಾ ಇದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಯಾರು ಗೋವನ್ನ ಕಳ್ತನ ಮಾಡ್ತೀರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗುತ್ತೆ. ಈ ಒಂದು ಕಾರ್ಯವನ್ನ ನೀವು ರಾಜ್ಯದ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದೆ. ಜನರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಅಕ್ರಮ ಮದ್ಯ ತಡೆಗಟ್ಟಲು ಸಾಧ್ಯ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳು ಹೊರಕ್ಕೆ ಹಿಡಿದು ನಿಂತರೆ ಮಾತ್ರ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವುದಕ್ಕೆ ಸಾಧ್ಯ. ಸಂಸಾರಗಳನ್ನು ಉಳಿಸುವುದಕ್ಕೆ ಸರ್ಕಾರ ಸಾರಾಯಿ, ಲಾಟರಿ ನಿಷೇಧ ಮಾಡಿದೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾತ್ರ ನಿಲ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಗೆ ಇದು ವಾಸ್ತವಾಂಶವಾಗಿದೆ ಅಂತ ಗಾಂಧಿ ಜಯಂತಿ ಪ್ರಯುಕ್ತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಆಯೋಜಿಸಿದ್ದ ಗಾಂಧಿ ಸ್ಮೃತಿ ಮತ್ತು ನವ ಜೀವನ ಸಮಿತಿ ಸದಸ್ಯರ ಸಮಾವೇಶದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಗಾಂಧೀಜಿ ಅವತ್ತು ಹಳ್ಳಿಗಳಲ್ಲಿ ಜನ ಕುಡಿದು ಸಂಸಾರ ಹಾಳು ಮಾಡ್ಕೊಳ್ತಾರೆ ಅಂತೇಳಿ ಹಳ್ಳಿಗಳಲ್ಲಿ ಕುಡಿತವನ್ನ ಬಿಡಿಸಬೇಕು, ಹಳ್ಳಿಗಳಲ್ಲಿ ಎಂಡ ಮಾಡಬಾರದು ಅನ್ನೋ ಒಂದು ನಿಯಮವನ್ನ ಮಾಡಿ ಇವತ್ತು ಅದಕ್ಕೆ ತದ್ವಿರುದ್ಧ ಆಗಿದೆ. ಹಳ್ಳಿಯ ಸಣ್ಣ ಸಣ್ಣ ಪಟ್ಟಣದ ಅಂಗಡಿಗಳಲ್ಲೂ ಇಲ್ಲಿಗಳಾಗಿ ಬಾಟ್ಲು ಮಾಡೋದಾಗಿದೆ. ಇವತ್ತು ಈ ತರ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಜನ ಜಾಗೃತಿ ಆಗಿಲ್ಲ ಅಂದ್ರೆ ಯಾವ ಕಾರ್ಯಕ್ರಮ ಕೂಡ ಯಶಸ್ವಿ ಆಗುತ್ತೆ. ಇವತ್ತು ಸರ್ಕಾರ ಸರಾಯಿ, ಲಾಟರಿ ಎಲ್ಲ ನಿಷೇಧ ಮಾಡಿದೆ. ಯಾಕೆಂದ್ರೆ ಬಡವರು ಅದನ್ನೆಲ್ಲ ಕುಡಿದು ಹಾಳಾಗ್ತದೆ, ಸಂಸಾರ ಹಾಳಾಗುತ್ತೆ. ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಕೂಡ ಇಲ್ಲಿಗಲ್ ಆಗಿ ಹಳ್ಳಿಗಳಲ್ಲಿ ಎಣ್ಣೆ ಮಾಡೋದು ಜಾಸ್ತಿ ಆಗಿದೆ. ನಾವು ಎಷ್ಟೇ ಕಂಟ್ರೋಲ್ ಮಾಡಬಹುದು, ಅದು ಕಂಟ್ರೋಲ್ ಆಗ್ತದೆ. ಹೆಣ್ಮಕ್ಳು ಪರ್ಕೆ ತಗೊಂಡು ಊರುಗಳಲ್ಲಿ ಮಾಡೋದನ್ನ ನೀವೇ ತಡೆಗಟ್ಟಿದ್ರೆ ಇದನ್ನ 100% ತಡೆಗಟ್ಟಬಹುದು, ಇಲ್ಲಾಂದ್ರೆ ತಡೆಗಟ್ಟೋದು ಆಗಲ್ಲ. ಗಾಂಧೀಜಿ ಅವತ್ತು ಹಳ್ಳಿಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಹೊಸ ಪಕ್ಷ ಸ್ಥಾಪಿಸುವ ಬಗ್ಗೆ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮದೇ ಹೊಸದು ಭಗವಾ ಜಂಡೇ ಪಾರ್ಟಿಯಾಗುತ್ತದೆ. ನನ್ನ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತದೆ. ನನ್ನ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆ ಆಗೇ ಆಗುತ್ತೆ. ಆಗ ಟಿವಿ ಒಳಗೆ ನಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ಸಿದ್ದು ಸವದಿಯವರು ನೋಡ್ತಾರೆ. ಪ್ರಮಾಣ ವಚನದ ದಿವಸ 11 JCBಗಳ ಪೂಜೆಯಾಗುತ್ತದೆ. ದೇಶದ ವಿರುದ್ಧ ಮಾತನಾಡಿದರೆ ಯೋಗಿ ಅಣ್ಣನ ಹಾಗೆ ಕ್ರಮ ಕೈಗೊಳ್ಳಲಾಗುವುದು ನಿಶ್ಚಿತ ಅನ್ನೋ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ
ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ಸಾಮಾನ್ಯ ಬಡವನ ಮಗ ದೇಶದ ಪ್ರಧಾನಮಂತ್ರಿ ಆದ, ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದ, ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ. ಇನ್ ಮ್ಯಾಗ ಈ ರಾಜ್ಯದಾಗ ರೊಕ್ಕದ ಮ್ಯಾಗ ನಡೀತಿದ್ದಿಲ್ಲ. ಎಲ್ಲಾರ ಕಡೆ ರೊಕ್ಕ ತಗೋತಾರ. ಸಿದ್ದು ಅಣ್ಣ ಸೌದಿ ನಮ್ ತಗೋಲಿಕ್ಕಂದ್ರೆ ನಮ್ಮದೇ ಹೊಸದು ಬೆಳಗಾವಿ ಜೆಂಡಾ ಪಾರ್ಟಿ ಆಗ್ತದ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೆ ಕೂತು ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 JCBಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗ ಅಭಿವೃದ್ಧಿಗೂ JCB ಬೇಕೇ ಇಲ್ಲ, ಕೆನಾಲ್ ಹಾಕ್ಲಕ್ ಬೇಕಲ್ಲ JCB. ಅಲ್ಲಿ ಇವ್ರೇನು ದರೋಡೆಕೋರರು ಪಾಪ ಇವತ್ತು ಪೊಲೀಸ್ ನೇಮಕಾತಿಗೆ 8 ಮಂದಿ ನಾವು ಮೆಸೇಜ್ ಮಾಡ್ತಾರೆ. ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ. 2,13,000 ಪೋಸ್ಟ್ಗಳು ಇದೆ ರಾಜ್ಯದಲ್ಲಿ ಖಾಲಿ ಅದಾವ. ಎಷ್ಟು ಅಧ್ಯಾಯ ಮಾಡ್ತಾರ. ಎಷ್ಟು ಮುಂಜಾನೆ 4ಕ್ಕೆ ನಾನು ನೋಡ್ತೀನಿ ಕರ್ಕೊಂಡು ನಾವು ಗೋಶಾಲೆಗೆ ಹೋದಾಗ ಹುಡುಗರು ಸಾಮಾನ್ಯ ಬಡವನ ಮಗ ದೇಶದ ಪ್ರಧಾನಮಂತ್ರಿ ಆದ. ಮಾಜಿ ಸಚಿವ ಕೆಎನ್ ರಾಜಣ್ಣ ಟಿಪ್ಪು ಸುಲ್ತಾನ್ನ ಹಾಡಿ ಹೊಗಳಿದ್ದಾರೆ. KRS ಕಟ್ಟಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ನಾನು ಓದಿರುವ ಪ್ರಕಾರ ಕನ್ನಂಬಾಡಿ ಕಟ್ಟೆಯನ್ನು ಪ್ರಾರಂಭ ಮಾಡಿದ್ದೇ ಟಿಪ್ಪು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡಿದ್ರು. ನಮ್ಮ ರಾಜ್ಯಕ್ಕೆ ರೇಷ್ಮೆ ಬರಲು ಟಿಪ್ಪು ಕಾರಣ. ನಮ್ಮ ಮಕ್ಕಳಿಗೆ ಇತಿಹಾಸ ಸ್ಪಷ್ಟವಾಗಿ ತಿಳಿಬೇಕು ಅಂತ ಟಿಪ್ಪು ಸುಲ್ತಾನರನ್ನ ಕೊಂಡಾಡಿದ್ದಾರೆ. ಬರಬೇಕು ಅಂತಂದ್ರೆ ಸಮಾಜದಲ್ಲಿ ಕ್ರಿಮಿ ಲೇಯರ್ಸ್ ಯಾರಿದ್ದೀರಿ, ಯಾವುದೇ ಸಮುದಾಯ ಇರಲಿ, ಬರಬೇಕು, ವಿಚಾರಗಳನ್ನ ತಿಳ್ಕೋಬೇಕು. ಆ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಕೆಲಸ ಆಗ್ಬೇಕು. ನಿನ್ನೆನೋ ಮೊನ್ನೆ ಯಾವುದೋ ಟಿಪ್ಪು ಬಗ್ಗೆ ತೋರಿಸ್ತಾ ಇದ್ರು. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದ್ರೆ, ನಾನು ಓದಿರೋಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದೋನೇ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡುದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆಲ್ ಮಾಡ್ತಾರ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿಯವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಐಟ್ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನ ಮರಿಬಾರ್ದು. ಅದೇ ಟಿಪ್ಪು 4 ಯುದ್ಧ ಮಾಡ್ತಾನೆ. 4 ಯುದ್ಧ ಮಾಡಿ 3ನೇ ಯುದ್ಧದಲ್ಲಿ 1792 ಅವನೇನ್ ಮಾಡ್ತಾನೆ, ಸೋತ್ಬಿಡ್ತಾನೆ. ಆಗ ಸೋತಾಗ ರಾಜ್ಯದಲ್ಲಿ ನಡೀತಾ ಇರೋ ಗಣತಿ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ದೇಶದಲ್ಲಿ ಇಂತಹ ಸಮೀಕ್ಷೆ ಎಲ್ಲಿಯೂ ಕೂಡ ಆಗಿಲ್ಲ. ಇದು ಮನೆ ಮನೆಗೆ ಹೋಗಿ ನಡೆಸುವ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿದೆ. ಎಲ್ಲ ಜಾತಿಗಳಲ್ಲಿ ಬಡವರು ಯಾರಿದ್ದಾರೆ ಅನ್ನೋದರ ಗಣತಿ ನಡೀತಾ ಇದೆ. ಈಗಾಗಲೇ 70% ಸಮೀಕ್ಷೆ ಮುಗಿದಿದೆ. ಇನ್ನುಳಿದ ಸಮೀಕ್ಷೆ ಆದಷ್ಟು ಬೇಗನೆ ಮುಗಿಯುತ್ತೆ ಅಂತ ಸಂತೋಷ್ ಲಾಡ್ ಹೇಳಿದರು. ಹುಚ್ಚ ಎಂದ ಶಾಸಕರನ್ನೇ ನೀನು ಹುಚ್ಚ ಅಂತ ನಿವೃತ್ತ ಉಪನ್ಯಾಸಕ ಆವಾಜ್ ಹಾಕಿದ್ದಾರೆ. ಈ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಬಳಿ ನಡೆದಿದೆ. ನಮ್ಮ ಭೂಮಿಯಲ್ಲಿ ಕಾಮಗಾರಿ ನಡೆಸದಂತೆ ಆದೇಶ ಇದ್ರೂ ಕಾಮಗಾರಿ ನಡೆಸುತ್ತಿದ್ದಾರೆ ಅಂತ ನಿವೃತ್ತ ಉಪನ್ಯಾಸಕ ANS ಗೌಡ ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ಈ ಕಟ್ಟಡ ಕಾಮಗಾರಿಯನ್ನ ಶಾಸಕ SN ನಾರಾಯಣಸ್ವಾಮಿ ಪುತ್ರ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ನಡೆಸ್ತಾ ಇದ್ದು, ಸ್ಥಳಕ್ಕೆ ಆಗಮಿಸಿದ ಶಾಸಕ SN ನಾರಾಯಣಸ್ವಾಮಿ ಹಾಗೂ ಉಪನ್ಯಾಸಕ ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ನೀನು ಹುಚ್ಚನ ಹಾಗೆ ಮಾತನಾಡಬೇಡ ಅಂತ ANS ಗೌಡಗೆ ಶಾಸಕ ನಾರಾಯಣಸ್ವಾಮಿ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ನೀನೇ ಹುಚ್ಚ ನಾನಲ್ಲ ಅಂತ ಶಾಸಕರಿಗೆ ನಿವೃತ್ತ ಉಪನ್ಯಾಸಕ ANS ಗೌಡ ಆವಾಜ್ ಹಾಕಿದ್ದಾರೆ. ಕೂಡಲೇ ನಿವೃತ್ತ ಉಪನ್ಯಾಸಕನನ್ನ ಬಂಗಾರಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾನು ಆತ್ಮ ಬಲಿದಾನಕ್ಕೆ ಸಿದ್ಧನಾಗಿದ್ದೇನೆ. ನನ್ನ ಸಾವಿಗೆ ಕರ್ನಾಟಕ ಸರ್ಕಾರ, CM, ಉನ್ನತ ಶಿಕ್ಷಣ ಸಚಿವರೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಚಿಕ್ಕೋಡಿಯ ಅತಿಥಿ ಉಪನ್ಯಾಸಕನಾದ ನೇಮಿನಾಥ್ ತಪಕೀರಿ ನಾಪತ್ತೆಯಾಗಿ ಇಂದಿಗೆ 6 ದಿನಗಳು ಕಳೆದಿವೆ.
ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಅವರಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ. ಡೆತ್ ನೋಟ್ ಬರೆದು ವಾಟ್ಸಾಪ್ ಗ್ರೂಪಲ್ಲಿ ಸಂದೇಶ ಕಳುಹಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾರೆ. ಸರ್ಕಾರದಿಂದ ಅತಿಥಿ ಉಪನ್ಯಾಸಕರಿಗೆ ಆರ್ಥಿಕ ಭದ್ರತೆ ಇಲ್ಲ. ಹಲವಾರು ವರ್ಷಗಳಿಂದ ಬೇಡಿಕೆಗಳು ಈಡೇರಿಕೆಗೆ ಆಗದ ಕಾರಣ ಮನನೊಂದು ನನ್ನ ಸಾವಿನಿಂದ ನಿಮ್ಮ ಹೋರಾಟ ತೀವ್ರವಾಗಲಿ ಅಂತ ಬರೆದು ಕಾಣೆಯಾಗಿದ್ದು, ಅವರಿಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ. ಹಸುವಿನ ಮೇಲೆ ಅನ್ಯ ಕೋಮಿನ ಬಾಲಕ ವಿಕೃತಿ ಮೆರೆದಿರೋ ಘಟನೆ ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ನಡೆದಿದೆ. ನಡು ರಸ್ತೆಯಲ್ಲಿ ಮಲಗಿದ್ದ ಹಸುವಿನ ಬಾಲಕ್ಕೆ ಸೆಂಟ್ ಸ್ಪ್ರೇ ಮಾಡಿ ಬಾಲಕ ಬೆಂಕಿ ಹಚ್ಚಿದ್ದಾನೆ. 16 ವರ್ಷದ ಶೋಯಬ್ ಹಸುವಿನ ಹಸುವಿನ ಮೇಲೆ ವಿಕೃತಿ ಮೆರೆದಂತ ಬಾಲಕನನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಾಲಕನ ಹುಚ್ಚಾಟ ಕಂಡು ಹಿಂದೂ ಸಂಘಟನೆ ಕಾರ್ಯಕರ್ತರು ಥಳಿಸಿದ್ದಾರೆ. ಶೋಯಬ್ ವಿರುದ್ಧ ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರಿಗೆ ಪ್ರತಿ ದೂರಿನಂತೆ ಶೋಯಬ್ ತಾಯಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೂ ದೂರು ಕೊಟ್ಟಿದ್ದಾರೆ. ಅಪ್ರಾಪ್ತ ಬಾಲಕ ಮನಸ್ಥಿತಿ ಬಗ್ಗೆ ನಾಗರಿಕ ಸಮಾಜದಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ರಸ್ತೆಯಲ್ಲಿ ಟ್ರಾಫಿಕ್ ವಿಚಾರಕ್ಕೆ ಸ್ವಾಮೀಜಿ ಹಾಗೂ ಕಾರು ಚಾಲಕನ ನಡುವೆ ಭಾರಿ ಹೈಡ್ರಾಮಾನೇ ನಡೆದಿದೆ. ಹಾರ್ನ್ ಮಾಡಿ ದಾರಿ ಬಿಡುವಂತೆ ಕೇಳಿದ ಕಾರು ಚಾಲಕನ ಮೇಲೆ ಗೊರೂರು ಶ್ರೀ ಚಾಮುಂಡೇಶ್ವರಿ ಪೀಠಾಧಿಕಾರಿ ಮನೇಶ್ ಗುರೂಜಿ ಹಲ್ಲೆ ಮಾಡಿ ದರ್ಪ ತೋರಿದ ಘಟನೆ ಸೋಲೂರಿನ ಶಿವಗಂಗಾ ರಸ್ತೆಯಲ್ಲಿರುವ ಗೊರೂರು ಶ್ರೀ ಚಾಮುಂಡೇಶ್ವರಿ ಪೀಠ ಬಳಿ ನಡೆದಿದೆ. ರಾತ್ರಿ ದೇವಿಯ ಉತ್ಸವ ಮಾಡಲು ಮುಖ್ಯ ರಸ್ತೆ ಬಂದ್ ಮಾಡಿದ್ದಕ್ಕೆ ಕಾರ್ನಲ್ಲಿದ್ದವರು ಹಾರ್ನ್ ಮಾಡಿದ್ದಾರೆ. ಇದಕ್ಕೆ ಕೋಪಗೊಂಡು ವಕೀಲ ಗಿರೀಶ್, ತಾಯಿ ಅನಸೂಯ ಮತ್ತು ಇತರೆ ಇಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಮನೀಶ್ ಗುರೂಜಿ ವಿರುದ್ಧ ಮತ್ತು ಕುಟುಂಬಸ್ಥರು ಸೇರಿ 3 ಮೇಲೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ.